ಬಲಿಚಕ್ರವರ್ತಿಯ ಬಗ್ಗೆ ತಾವು ಹೇಳಿ. ಬಲಿಚಕ್ರವರ್ತಿ ಅದು ವಾಮನನಾಗಿ ತಿರ್ಗಾ ತ್ರಿವಿಕ್ರಮನಾಗಿ ಆ ವಟುವು ಎಷ್ಟು ಅದ್ಭುತ. ನನಗೆ 3 ಜಾಗ 3 ಪಾದದ ಜಾಗ ಕೊಡಿ ಅಂತ. ಅದಕ್ಕೆ ಬಲಿಚಕ್ರವರ್ತಿ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಅಂತಾನೆ. ವಾಮನನು ತ್ರಿವಿಕ್ರಮನಾಗಿ ಒಂದು ಸ್ವರ್ಗಕ್ಕೆ ಕಾಲನ್ನಿಡ್ತಾನೆ, ಇನ್ನೊಂದು ಭೂಮಿಗೆ ಕಾಲನ್ನಿಡ್ತಾನೆ. ಅಪ್ಪ ನಾನು ಇನ್ನೊಂದು ಎಲ್ಲಿ ಇಡಲಿ ಅಂತ ಕಾಲನ್ನು ಕೇಳಿದಾಗ, ಆದರೆ ಬಲಿಚಕ್ರವರ್ತಿ ಎಷ್ಟು ಒಂದು ಅವ್ರಿಗೂ ಗೊತ್ತಿರ್ತದೆ. ಯಾಕೆಂದರೆ ದೈವ ಪ್ರತ್ಯಕ್ಷ ಆಗಿದ ತಕ್ಷಣ ಯಾರಿಗೂ ಒಂದು ಅಗೋಚರವಾದಂಥ ಶಕ್ತಿ ನನ್ನ ಮುಂದೆ ಬಂದಿದೆ ಅಂತ ಗೊತ್ತಾಗಿರ್ತದೆ. ಆಗ ಸಾಕ್ಷಾತ್ ಅವ್ರು ಏನು ಹೇಳ್ತಾರೆ, ನನ್ನ ಒಂದು ತಲೆಯ ಮೇಲೆ ಇಟ್ಬಿಡಿ ಅಂತಾನೆ. ಆಗ ಆ ತಲೆ ಮೇಲೆ ಇಟ್ಟು ಅದು ಪಾತಾಳ ಲೋಕಕ್ಕೆ ಅವರು ಸೇರ್ತಾರೆ. ಅದು ತಿರ್ಗಾ ನಂತರ ರಾವಣ ಅದನ್ನ ಕರೆಸ್ತಾರೆ. ಅದು ಬೇರೆ ಬೇರೆ ಕಥೆ ಇರ್ತದೆ. ಆ ಕಾರಣದಿಂದ ಅವತ್ತು ಬಲೀಂದ್ರ ಪೂಜೆ ಅಂತ ಮಾಡುವಂಥದ್ದು, ಗೋ ಪೂಜೆ ಮಾಡುವಂಥದ್ದು ವಿಶೇಷತೆ ಆ ಬಲಿಪಾಡ್ಯಮಿಯ ದಿನ. ಅವತ್ತು ಕೂಡ ಲಕ್ಷ್ಮೀ ಪೂಜೆಯನ್ನ ಮನೆಗಳಲ್ಲಿ ಮಾಡ್ತಾರಲ್ವಾ? ಖಂಡಿತ. ಈ 5 ದಿನಗಳು ಸಹ ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಮನೆಯ ದೇವ್ರ ಪೂಜೆ ಮಾಡುವಂಥದ್ದು. ಬರೀ ಮಹಾಲಕ್ಷ್ಮಿ ಅಂತಾನೆ ಅಲ್ಲ, ಲಕ್ಷ್ಮೀ ಗಣಪತಿಯ ಪೂಜೆ ಮಾಡುವಂಥದ್ದು, ಧನ್ವಂತರೇ ಪೂಜೆ ಮಾಡುವಂಥದ್ದು. ನೀವು ನಿಮ್ಮ ಪ್ರಾಂತದಲ್ಲಿ ಯಾವ್ಯಾವ ದೇವರುಗಳು ಇರ್ತಾರೋ, ಯಾವ ಕುಲ ದೇವರುಗಳು ಇರ್ತಾರೋ ಅವ್ರ ಪೂಜೆ ಮಾಡುವಂಥದ್ದು ಸಹ ಉಂಟು. ಅದೆಲ್ಲ ಏನು ತೊಂದರೆ ಏನಿಲ್ಲ, ಅದು ಸಹ ಮಾಡಬಹುದು. ಇನ್ನು ಕಡೆಯ ದಿನ ಸೋದರ ಬಿದಿಗೆ ಅಂತ ಕರೀತಾರಲ್ವಾ, ಬಾಯಿದೂಜ್. ಇದು ಏನು? ಸೋದರ ಬಿದಿಗೆ ಅನ್ನೋದನ್ನ ಯಮದ್ವಿತೀಯ ಅಂತ ಹೇಳ್ತಾರೆ. ಯಮದ್ವಿತೀಯ ಅಂತ ಹೇಳ್ತಾರೆ. ಇದಕ್ಕೂ ಕಥೆ ಇದೆ ನೋಡಿ. ಎಲ್ಲದಕ್ಕೂ ಕಥೆ ಇದೆ, ಎಲ್ಲದಕ್ಕೂ ನಿದರ್ಶನಗಳಿದೆ. ಯಮರಾಜನ ಸಹೋದರಿ ಯಮುನಾ ಯಮನನ್ನ ತನ್ನ ಮನೆಗೆ ಭೋಜನಕ್ಕೆ ಕರೆದಿರ್ತಾಳೆ. ಆದ್ರೆ ಯಮನು ಸಾಕಷ್ಟು ಬಾರಿ ಬರ್ಲಿಕ್ಕೆ ಆಗದ ಕಾರಣ ಅವನು ಬಂದಿರಲ್ಲ. ಈ ಯಮದ್ವಿತೀಯ ದಿನದಂದು ಮಹಾನುಭಾವಾದಂಥ ಯಮರಾಜರು ತನ್ನ ಸೋದರಿಯ ಭಗನಿ ಭೋಜನಂ ಅಂತ ಹೇಳ್ತಾರೆ. ಆ ಸಣ್ಣ ಸೋದರಿಯ ಮನೆಗೆ ಬಂದು ಊಟ ಸೇವನೆ ಮಾಡ್ತಾರೆ, ಭೋಜನವನ್ನು ಮಾಡ್ತಾರೆ. ಆ ಕಾರಣದಿಂದನೇ ನೀವೀಗ ಹೇಳಿದ್ರಲ್ಲ, ಏನ್ ವಿಚಾರ, ಸೋದರ ಬಿದಿಗೆ ಅನ್ನೋದು ಊಟ ಬಂದು ಸೇರ್ತಾರೆ. ಅದೇ ರೀತಿ ಯಾರೆಲ್ಲ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರ ಮನೆಗೆ ಹೋಗಿ ಈ ಒಂದು ಯಮದ್ವಿತೀಯ ದಿನದಂದು ಅವ್ರಿಗೇನೋ ಕೈಲಾದಷ್ಟು ಒಂದು ರಾವುಕೇನೋ ಒಂದು ಸೀರೆನೋ ಏನು ಅನುಕೂಲ ಆಗುತ್ತೋ ಅದು ಕೊಟ್ಟು ಆ ಒಂದು ಹೆಣ್ಣು ಮಗಳ ಮನೆಯಲ್ಲಿ ಊಟ ಸೇವನೆ ಮಾಡಿ ಬಂದಿದ್ದೆ ಆದರೆ ಯಮನು ಸಹ ಆಶೀರ್ವಾದ ಮಾಡ್ತಾನೆ, ಆರೋಗ್ಯದಿಂದಿರು ಅಂತ, ನಿನ್ನ ಪೂರ್ಣಾಯುವಾಗಿರು ಅಂತ ಹೇಳ್ತಾನೆ.